ದೀಪದ ಕೆಳಗೆ ಯಾವತ್ತೂ ಕತ್ತಲೆ ಎಂಬುದು ಕನ್ನಡದ ಅತ್ಯಂತ ಜನಪ್ರಿಯ ಮತ್ತು ಅರ್ಥಗರ್ಭಿತ ಗಾದೆಮಾತುಗಳಲ್ಲಿ ಒಂದು. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎಂಬ ಮಾತಿನಂತೆ ಈ ಪುಟ್ಟ ಸಾಲು ಜೀವನದ ದೊಡ್ಡ ಸತ್ಯವೊಂದನ್ನು ನಮಗೆ ತಿಳಿಸಿಕೊಡುತ್ತದೆ. ಈ ಗಾದೆಮಾತಿನ ಕುರಿತಾದ ಪ್ರಬಂಧ ಇಲ್ಲಿದೆ. ದೀಪದ ಕೆಳಗೆ ಕತ್ತಲೆ. ಪೀಠಿಕೆ. ದೀಪವು ಲೋಕಕ್ಕೆ ಬೆಳಕನ್ನು ನೀಡುತ್ತದೆ, ಅಂಧಕಾರವನ್ನು ಓಡಿಸುತ್ತದೆ. ಆದರೆ ವಿಪರ್ಯಾಸವೆಂದರೆ ಇಡೀ ಕೋಣೆಗೆ ಬೆಳಕು ನೀಡುವ ಅದೇ ದೀಪದ ಬುಡದಲ್ಲಿ ಮಾತ್ರ ಒಂದು ಸಣ್ಣ ಕತ್ತಲೆಯ ಆವರಣವಿರುತ್ತದೆ. ಇದನ್ನೇ ಆಧಾರವಾಗಿಟ್ಟುಕೊಂಡು ಹುಟ್ಟಿಕೊಂಡ ಗಾದೆಯೇ ದೀಪದ ಕೆಳಗೆ ಕತ್ತಲೆ. ಇದು ಕೇವಲ ಭೌತಿಕ ದೀಪದ ಬಗ್ಗೆ ಹೇಳುತ್ತಿಲ್ಲ, ಬದಲಾಗಿ ಮಾನವ ಸ್ವಭಾವ ಮತ್ತು ಸಮಾಜದ ವಾಸ್ತವದ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಗಾದೆಯ ಅಂತರಾರ್ಥ. ಈ ಗಾದೆಯು ಮುಖ್ಯವಾಗಿ 2 ಅರ್ಥಗಳನ್ನು ನಮಗೆ ತಿಳಿಸುತ್ತದೆ. ಒಂದು, ಮಹಾನ್ ವ್ಯಕ್ತಿಗಳ ಆಪ್ತರ ನಿರ್ಲಕ್ಷ್ಯ. ಸಮಾಜದಲ್ಲಿ ದೊಡ್ಡ ಸಾಧನೆ ಮಾಡಿದವರು, ಜ್ಞಾನಿಗಳು ಅಥವಾ ಸುಧಾರಕರು ಇಡೀ ಜಗತ್ತಿಗೆ ಮಾರ್ಗದರ್ಶನ ನೀಡುತ್ತಿರುತ್ತಾರೆ. ಆದರೆ ಅವರ ಮನೆಯವರೇ ಅಥವಾ ಅವರ ಹತ್ತಿರವಿರುವವರೇ ಅವರ ಜ್ಞಾನದಿಂದ ವಂಚಿತರಾಗಿರಬಹುದು ಅಥವಾ ದಾರಿ ತಪ್ಪಿರಬಹುದು. 2, ಗುಣಗಳ ನಡುವಿನ ದೋಷ. ಒಬ್ಬ ವ್ಯಕ್ತಿ ಎಷ್ಟೇ ಒಳ್ಳೆಯವನಾಗಿದ್ದರೂ ಅಥವಾ ಎಷ್ಟೇ ಜ್ಞಾನಿಯಾಗಿದ್ದರೂ ಅವನಲ್ಲಿಯೂ ಯಾವುದಾದರೊಂದು ಸಣ್ಣ ದೋಷ ಅಥವಾ ಅಜ್ಞಾನ ಇದ್ದೇ ಇರುತ್ತದೆ ಎಂಬುದನ್ನು ಇದು ಸೂಚಿಸುತ್ತದೆ. ಜೀವನದ ಉದಾಹರಣೆಗಳು. ಶಿಕ್ಷಕರು ಮತ್ತು ಪೋಷಕರು. ಒಬ್ಬ ದಕ್ಷ ಶಿಕ್ಷಕ ಊರಿನ 100 ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿ ಅವರನ್ನು ಉನ್ನತ ಮಟ್ಟಕ್ಕೆ ತರುತ್ತಾರೆ. ಆದರೆ ಅವರ ಸ್ವಂತ ಮಗನೇ ಓದಿನಲ್ಲಿ ಹಿಂದೆ ಇರಬಹುದು ಅಥವಾ ದಾರಿ ತಪ್ಪಿರಬಹುದು. ಸಾಮಾಜಿಕ ಸುಧಾರಕರು. ಸಮಾಜದಲ್ಲಿರುವ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಡುವ ವ್ಯಕ್ತಿಯ ಮನೆಯಲ್ಲೇ ಅಂತಹ ಪದ್ಧತಿಗಳು ಆಚರಣೆಯಲ್ಲಿರಬಹುದು. ಅಧಿಕಾರಿಗಳು. ಕಾನೂನನ್ನು ಎತ್ತಿ ಹಿಡಿಯುವ ಅಧಿಕಾರಿಯ ಮನೆಯವರೇ ಕಾನೂನುಬಾಹಿರ ಚಟುವಟಿಕೆಯಲ್ಲಿ ತೊಡಗಿರಬಹುದು. ಪ್ರಸ್ತುತತೆ. ಇಂದಿನ ಕಾಲದಲ್ಲೂ ಈ ಗಾದೆ ಅತ್ಯಂತ ಪ್ರಸ್ತುತವಾಗಿದೆ. ನಾವು ಹೊರಗಿನ ಜಗತ್ತನ್ನು ತಿದ್ದಲು ಹೋಗುವ ಮೊದಲು ನಮ್ಮ ಸುತ್ತಮುತ್ತಲಿನ ಪರಿಸರ ಅಥವಾ ನಮ್ಮ ಕುಟುಂಬದ ಕಡೆಗೆ ಗಮನ ಹರಿಸುವುದು ಮುಖ್ಯ. ಕೇವಲ ಬೇರೆಯವರಿಗೆ ಉಪದೇಶ ಮಾಡುವುದಕ್ಕಿಂತ ಆ ಬೆಳಕು ಮೊದಲು ನಮ್ಮ ಮನೆಯ ಬುಡಕ್ಕೆ ತಲುಪುವಂತೆ ಮಾಡುವುದು ಜಾಣತನ. ಉಪಸಂಹಾರ. ದೀಪದ ಕೆಳಗೆ ಕತ್ತಲೆ ಎಂಬ ಮಾತು ನಮಗೆ ಎಚ್ಚರಿಕೆಯ ಗಂಟೆಯಾಗಿದೆ. ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಮ್ಮ ಮೂಲ ಅಥವಾ ನಮ್ಮ ಹತ್ತಿರದವರನ್ನು ಮರೆಯಬಾರದು. ದೀಪವು ಕೇವಲ ಪರರಿಗಷ್ಟೇ ಅಲ್ಲದೆ ತನ್ನ ಸುತ್ತಲೂ ಬೆಳಕನ್ನು ಹರಡಿದಾಗ ಮಾತ್ರ ಅದರ ಉದ್ದೇಶ ಪೂರ್ಣಗೊಳ್ಳುತ್ತದೆ. ಪರಿಪೂರ್ಣತೆಯು ಹೊರಗಿನ ಪ್ರಶಂಸೆಯಲ್ಲಿಲ್ಲ, ನಮ್ಮ ಆಂತರಿಕ ಮತ್ತು ನಿಕಟ ಪರಿಸರದ ಸುಧಾರಣೆಯಲ್ಲಿದೆ.